ವೀಕ್ಷಕರೇ ನಮಸ್ಕಾರ. ನನ್ನ ಭೂಮಿ ಯೋಜನೆ ಪೋಡಿ ದುರಸ್ತಿ ಇಲ್ಲದೇ ಇರತಕ್ಕಂಥ ಭೂಮಿಗಳಿಗೆ ಹೊಸ RTCಯನ್ನು ಕೊಡುವ ಉದ್ದೇಶದಿಂದ ಈ ನನ್ನ ಭೂಮಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಏನಂತಂದರೆ, ಪೋಡಿ ಆಗಿಲ್ಲದೇ ಇರೋ ಅಂಥ ಜಮೀನುಗಳು ಏನಾದರೂ ಇದೆ, ಈ ಕಳೆದ 50-60 ವರ್ಷಗಳಿಂದ ಜಮೀನು ನಿಮ್ಮ ಹೆಸರಿಗೆ RTC ಆಗಿದ್ದರೂ ಸಹ, RTC ಬರ್ತಾ ಇದ್ದರೂ ಸಹ ಅದಕ್ಕೆ ಸರಿಯಾದ ಪೋಡು ಆಗಿಲ್ಲದೆ ಇರೋ ಸಂದರ್ಭದಲ್ಲಿ ಸರಿಯಾದ ಸರ್ವೆ ಸಹ ಆಗಿರೋದಿಲ್ಲ. ಈ ಒಂದು ಉದ್ದೇಶದಿಂದ ನನ್ನ ಭೂಮಿ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪೋಡಿಯನ್ನು ದುರಸ್ತಿ ಮಾಡಿಕೊಡುವ, ಯಾವ ಜಮೀನು ದುರಸ್ತಿ ಆಗಿಲ್ಲ ಆ ಜಮೀನನ್ನು ದುರಸ್ತಿ ಮಾಡಿಕೊಡುವಂತಹ ಮತ್ತು ಭೂಮಿಗಳಿಗೆ ಆ ಭೂಮಿಗೆ ಹೊಸ RTCಯನ್ನು ಅಂದರೆ ಹೊಸ RTC ನಂಬರನ್ನು, ಸರ್ವೆ ನಂಬರನ್ನು ಕೊಡುವಂತಹ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ತೀರ್ಮಾನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ದಶಕಗಳಿಂದ ಪೋಡಿ ದುರಸ್ತಿಯಾಗದೇ ಇರತಕ್ಕಂತಹ ಭೂಮಿಗಳಿಗೆ ಆ ಮಾಲೀಕರಿಗೆ ನನ್ನ ಭೂಮಿ ಖಾತ್ರಿ ಪತ್ರವನ್ನು ನೀಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಇದರ ಸಲುವಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಅಥವಾ ನಿರ್ಣಯವನ್ನು ಪ್ರಕಟಿಸಿದ್ದಾರೆ. ಹಾಗೆ ಈ ರೈತರ ದಶಕಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುವ ಪ್ರಯತ್ನ ನಡೀತಾ ಇದೆ. ಅನೇಕ ರೈತರು ಸರ್ಕಾರದಿಂದ ಭೂಮಿ ಮಂಜೂರಾದರೂ ಸಹ ಅದರ ನಂತರದ 50-60 ವರ್ಷಗಳ ಕಾಲ ಪಕ್ಕಾ ದಾಖಲೆಗಳನ್ನು ಪಡೆಯಲಿಕ್ಕೆ ಹಂಬಲಿಸ್ತಾ ಇದ್ದಾರೆ. ಪೋಡಿ ದಾಖಲೆಗಳು ದುರಸ್ತಿಯಾಗದೇ ಇರೋದು, ಹಳೆಯ ಸರ್ವೆ ನಂಬರ್ಗಳು ಮಾತ್ರ ಇರುವಂಥದ್ದು ಮತ್ತು RTC ದಾಖಲೆಗಳ ಕೊರತೆಯಿಂದಾಗಿ ರೈತರು ಹಲವಾರು ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ಇದರ ಪರಿಣಾಮವಾಗಿ ಏನಾಗಿದೆ, ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ, ಸಬ್ಸಿಡಿಗಳು ಸಿಗೋ ಸಮಸ್ಯೆ ಇದೆ, ಹಾಗೂ ಇತರ ಸರ್ಕಾರಿ ಸಹಾಯಗಳನ್ನು ಪಡೆಯಲಿಕ್ಕೆ ಅನೇಕರು ಅಸಮರ್ಥರಾಗಿದ್ದಾರೆ. ಈ ಹೊಸ ಪದ್ಧತಿಯ ಪ್ರಕಾರ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸರ್ವೆಯನ್ನು ಮಾಡ್ತಾರೆ. ಈ ಸಮಸ್ಯೆಗೆ ಪರಿಹಾರವಾಗಿ ಕಂದಾಯ ಇಲಾಖೆಯು ಈಗ ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಇಲಾಖೆಯ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ನೇರವಾಗಿ ಸರ್ವೆಯನ್ನು ನಡೆಸ್ಕೊಡ್ತಾರೆ. ಹೊಸ ನಕ್ಷೆಗಳನ್ನು ತಯಾರಿಸ್ತಾರೆ, ಹೊಸ ಸರ್ವೆ ನಂಬರ್ಗಳನ್ನು ನೀಡಲಾಗ್ತದೆ. ನಂತರ ಹೊಸ RTC ದಾಖಲೆಗಳನ್ನು ರೈತರಿಗೆ ಹಸ್ತಾಂತರ ಮಾಡಲಾಗ್ತದೆ. ಈ ಪ್ರಕ್ರಿಯೆ ಮೂಲಕ ರೈತರು ತಮ್ಮ ಭೂಮಿಯನ್ನು ನನ್ನ ಭೂಮಿ ಖಾತರಿ ಪತ್ರದೊಂದಿಗೆ ದಾಖಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಈ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಸುಮಾರು 20,000 ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಒದಗಿಸುವಂತಹ ಗುರಿಯನ್ನು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಹೊಂದಿದೆ. ಸರ್ಕಾರವು ಏಪ್ರಿಲ್ 2025 ಅಂತ್ಯದೊಳಗೆ ಕನಿಷ್ಠ 20,000 ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಒದಗಿಸ್ತಾ ಇದೆ. 6 ತಿಂಗಳ ಕಾಲ ಈ ಅಭಿಯಾನವನ್ನು ಕಾರ್ಯರೂಪಕ್ಕೆ ತರಲಾಗುತ್ತೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕಂದಾಯ ಇಲಾಖೆ ಹೇಳಿದೆ. ಇದು ಏನಾದರೂ ಯಶಸ್ವಿಯಾದರೆ ಲಕ್ಷಾಂತರ ರೈತರು ಭೂಮಿಯ ಕಾನೂನುಬದ್ಧ ದಾಖಲೆಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು, ದಶಕಗಳಿಂದ ರೈತರು ತಮ್ಮದೇ ಭೂಮಿಯ ದಾಖಲೆಗಳಿಲ್ಲದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹೊಸ ಯೋಜನೆಯ ಮೂಲಕ ಅಧಿಕಾರಿಗಳು ನೇರವಾಗಿ ಗ್ರಾಮಗಳಿಗೆ ಹೋಗಿ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ಇದು ರೈತರ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಒಂದು ದೊಡ್ಡ ಹೆಜ್ಜೆ ಆಗಿದೆ ಅಂತಕ್ಕಂಥದ್ದನ್ನು ಅವರು ಹೇಳಿಕೆಯಲ್ಲಿ ನೀಡಿದ್ದಾರೆ. ಇದರಿಂದ ಈ ಯೋಜನೆಯಿಂದ ಆಗ್ತಕ್ಕಂಥ ನನ್ನ ಭೂಮಿ ಯೋಜನೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ನೋಡೋದಾದರೆ, ಈ ರೈತರು ಸರ್ಕಾರಿ ಯೋಜನೆಗಳು, ಬ್ಯಾಂಕ್ ಲೋನ್ ಮತ್ತು ಸಬ್ಸಿಡಿಗಳಿಗೆ ಅರ್ಹರಾಗ್ತಾರೆ. ಭೂ ವಿವಾದಗಳು ಕಡಿಮೆ ಆಗ್ತವೆ. ಭೂಮಿಯ ಮಾರುಕಟ್ಟೆ ಮೌಲ್ಯ ಸ್ಥಿರವಾಗ್ತದೆ. ಡಿಜಿಟಲ್ ಭೂ ದಾಖಲೆ ವ್ಯವಸ್ಥೆಗೆ ಬೆಂಬಲ ನೀಡಲಾಗ್ತದೆ. ಈ ಒಂದು ಬೆಂಬಲ ಸಿಗ್ತದೆ ಅಂತಕ್ಕಂಥದ್ದು ಈ ಯೋಜನೆಯ ಗುರಿ. ಮುಂದಿನ ಹಂತಗಳಾಗಿ ರೈತರು ತಮ್ಮ ಗ್ರಾಮದ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬೇಕಾಗ್ತದೆ. ಅಗತ್ಯ ದಾಖಲೆಗಳಾದಂತಹ ಹಳೆಯ RTC ಏನಿರ್ತದೆ, ಪೋಡಿ ದಾಖಲೆಗಳೇನಿರ್ತವೆ ಅದನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಹಾಗೆ ಸರ್ವೆ ಏನು ಬರ್ತದೆ, ನಂತರದ ಸಮಯದಲ್ಲಿ ಸರ್ವೆ ಮಾಡಲಿಕ್ಕೆ ಏನು ಬರ್ತದೆ, ಆ ಪ್ರಕ್ರಿಯೆಗೆ ಎಲ್ಲರೂ ತನ್ನ ಸುತ್ತಮುತ್ತಲಿನ ಜಮೀನನ್ನು ಎಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗೆ ಈ ಯೋಜನೆಯು ರೈತರಿಗೆ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದನ್ನು ನಿರೀಕ್ಷಿಸಲಾಗಿದೆ. ಸೊ ಇದು ಇಂದಿನ ಮಾಹಿತಿ. ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬಹುದು. ಅಧಿಕೃತವಾದ ಮತ್ತಷ್ಟು ಮಾಹಿತಿಗಳನ್ನು ನೀವು ಅವರಿಂದ ನೇರವಾಗಿ ಭೇಟಿಯಾಗಿ ತಿಳಿದುಕೊಳ್ಬೇಕಾಗ್ತದೆ. ಇದಿಷ್ಟು ಮಾಹಿತಿ. ಧನ್ಯವಾದಗಳು.